ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 105 ಅಗ್ರಹಾರ ದಾಸರಹಳ್ಳಿ ಚುನಾವಣಾ ಕಣಕ್ಕಿಳಿಯಲು ಬಯಸಿರುವುದಾಗಿ ವಾರ್ಡ್ನ ದಲಿತ ನಾಯಕ ಆರ್ ಪ್ರಸಾದ್ ಹೇಳಿದ್ದಾರೆ. ಅಗ್ರಹಾರ ದಾಸರಹಳ್ಳಿಯ ನಿವಾಸದಲ್ಲಿಂದು ಹಿತೈಷಿಗಳು ಹಾಗೂ ಅಭಿಮಾನಿಗಳೊಂದಿಗೆ 45ನೇ ಹುಟ್ಟುಹಬ್ಬ ಹಿತೈಷಿಗಳು ಹಾಗೂ ಆಚರಿಸಿಕೊಂಡ ಮಾತನಾಡಿದರು. ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಂಡಿಲ್ಲ, ಅವಕಾಶ ನೀಡಿದರೆ ಯಾವುದೇ ಪಕ್ಷ ಆದರೂ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಘೋಷಿಸಿದರು. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಯುತ ಪ್ರಿಯಾ ಕೃಷ್ಣರವರು ದೂರವಾಣಿ ಮೂಲಕ ಜನ್ಮದಿನದ ಶುಭ ಹಾರೈಸಿದರು. ಅಗ್ರಹಾರ ದಾಸರಹಳ್ಳಿಯ ಸಹಸ್ರಾರು ಅಭಿಮಾನಿಗಳು ಹಿತೈಷಿಗಳು ಆರ್ ಪ್ರಸಾದ್ ರವರಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಪ್ರತಿ ವರ್ಷ ನಾನು ಯಾವತ್ತಿಗೂ ನಾನು ಹಚ್ಚಿಸ್ಕೊಳ್ಳಲ್ಲ. ಎಲ್ಲ ನನ್ನ ಸ್ನೇಹಿತರುಗಳು, ನನ್ನ ಬ್ರದರ್ಸು, ಮತ್ತು ಭಕ್ತರು, ಹಿತೈಷಿಗಳು ಎಲ್ಲ ಪ್ರತಿ ವರ್ಷ ಅವರೇ ಆಚರಣೆ ಮಾಡೋದು. ನನ್ನ ಒಂದು 45ನೇ ಹುಟ್ಟುಹಬ್ಬ ಇದು. ಏನೇನು ಕಾರ್ಯಕ್ರಮ ಬೆಳಿಗ್ಗೆ ನಾವು ಅನಾಥಾಶ್ರಮಕ್ಕೆ ಹೋಗಿ ಎಲ್ಲ 1,000 ಜನ ಬಡ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈ ಒಂದು ನಮ್ಮ ಒಂದು ಗುಂಡ್ರಾವ್ ಬಿಲ್ಡಿಂಗು, ನಮ್ಮ ಗುಲ್ಬರ್ಗ ಕಾಲೋನಿಗೆಲ್ಲ ಒಂದು 100-105 ಜನ ಮಹಿಳೆಯರಿಗೆ ಸೀರೆನ ಇದು ಮಾಡಿದ್ವಿ, ವಿತರಣೆ ಮಾಡಿದ್ವಿ. ಮತ್ತೆಲ್ಲ ಸ್ನೇಹಿತರ ಸೇರಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಯಾವ ಥರ ಮಾಡ್ತೀವಿ, ಏನು ಮಾಡಬೇಕು? ನಮ್ದು ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳು ಅವ್ರಿಗೆ ಎಲ್ಲ ಪ್ಲ್ಯಾನ್. ನಮ್ಮ ಕಡೆಯಿಂದ ಅವರೆಲ್ಲರಿಗೂ ಬರುವಂಥ ಅವ್ರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರ ಪ್ರೀತಿ ವಿಶ್ವಾಸ ಸಹ ನಮ್ಮ ಜೊತೆ ಕೇಳ್ಕೊಳ್ತಾರೆ. ಈ ವರ್ಷ ಇನ್ನೇನೇನು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ? ನೆಕ್ಸ್ಟ್ ಯೋಜನೆಗಳು ಅಂತಂದರೆ BBMPಗೆ ಒಂದು ಟ್ರೈ ಮಾಡಬೇಕು ಅಂತೇಳಿ ಎಲೆಕ್ಷನ್ಗೆ ಇದು ಮಾಡ್ತಾಯಿದ್ವಿ. ಏನೋ ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ ಮಾಡಿದ್ರೆ ನೋಡೋಣ. ನಮಗೆ ನೀವು ಕೂಡ ಆಕಾಂಕ್ಷೆ ಆಗಿದ್ದೀರಾ ಅಂತ ಹೇಳ್ತಾರೆ? ಹೌದು ಸರ್, ಖಂಡಿತ. ಪಕ್ಷ ಅಂತ ಅವ್ರು ಡಿಸೈಡ್ ಮಾಡಿಲ್ಲ. ಯಾಕೆಂದರೆ ನನಗೆ ಇಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಜನಗಳ ಅಭಿಪ್ರಾಯ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಆ ಪಕ್ಷದಲ್ಲಿ ನಾನು ನಿಂತ್ಕೊಳ್ತೀನಿ. ಹಿತೈಷಿಗಳು ಅವರು ಯಾವತ್ತೂ ಹಿತೈಷಿಗಳೇ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೂ ಮನೆಗೆ ಅವ್ರು ಇನ್ನೂ ಹೆಚ್ಚಿನ ಆಯುಷ್ಯ ಸದಾ ನನ್ನ ಜೊತೆ ನನ್ನ ಪ್ರೀತಿ ವಿಶ್ವಾಸದಿಂದ ಜೊತೆ ಇದ್ವಿ. ಸರ್, ನನ್ನ ಯೋಜನೆಗಳು ಅಂತ ನಾವು ಹೇಳೋದಕ್ಕಿಂತ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಆಕಾಂಕ್ಷೆ ಇದೆ.